ಯಾಕ ಯಾಕೆ ಬೇಜಾರಾಗೈತಿ? ಯಾಕೆ ಹಿಂಗ್ ಗುದ್ದಿ ನೀನು? ಮಾತಾಡ. ಏನಂತ ಗೊತ್ತಿಲ್ಲನ್ರಿ ನಿಮ್ಗ? ಎಲ್ಲ ಎಷ್ಟು ನಂಬಿಕೆ ಇಟ್ಟಿದ್ದಕ್ಕೆ ಮೇಲೆ ಹೆಂಗ್ ಮಾಡ್ಬಿಟ್ಟು ನಮ್ಗೆಲ್ಲ. ಹೌದು, ಮಕ್ಕಳನ್ನ ನಾವು ನಮ್ದಾರ ಮತ್ತೆ ನಮಗಂತ ನಿನ್ ಮುಂದೆ ಹೇಳಿದ್ದೆ. ಎಷ್ಟ್ ನಂಬಿದ್ಯ, ನಾ ನಂಬಿಕೆ ಎಲ್ಲ ಮೋಸ ಮಾಡ್ಬಿಟ್ಲಕ್ಕೆ. ಹಾಗೆ ಕೇಳ್ದಂಗೆಲ್ಲ ಕೊಡ್ಸಿದ್ವಿ, ನೀವು ಕೊಡಿಸ್ಬಾರ್ದಿದ್ದೆ. ಆದ್ರೂ ನಾನು ಮಕ್ಕಳ ಮೇಲೆ ಪ್ರೀತಿ ತಡೆದ ಕೊಡಿಸ್ತಾ ಇದ್ದೆ. ಆ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಲಕ್ಕೆ. ಹಾಗಾಗಿ ನಂಬಬಾರ್ದಂತ ನಾವು ತೀರ್ಮಾನ ಮಾಡ್ಬಿಟ್ವಿ ಮ್ಯಾಲೆ. ಹೌದ್ರಿ, ನೀವ್ ಹೇಳೋದೆಲ್ಲ ಸರಿ ಐತಿ. ಇಂಥ ಮಕ್ಕಳು ಇದ್ರೆಷ್ಟು ಸತ್ರೆಷ್ಟು. ಹೌದೌದು, ಬಾಳ ಬೇಜಾರಾಗೈತಿ. ಅಪ್ಪ ನಂದಿದೊಂದ್ಸಲ ತಪ್ಪಾಗೈತಪ್ಪ, ಪ್ಲೀಸ್ ಅಪ್ಪ ನನ್ ಕ್ಷಮಿಸ್ಬಿಡಪ್ಪ. ಬಿಡಪ್ಪ ಪ್ಲೀಸ್ ಅಪ್ಪ. ಅಪ್ಪ ಇದೊಂದ್ಸಲ ತಪ್ಪಾಗಿದೆ ಅಪ್ಪ, ಪ್ಲೀಸ್ ಅಪ್ಪ ನನ್ ಕ್ಷಮಿಸಪ್ಪ. ಅಮ್ಮ ನೀನಾದ್ರೂ ಕ್ಷಮಿಸಮ್ಮ ಪ್ಲೀಸ್ ಅಮ್ಮ, ಇದೊಂದ್ಸಲ ತಪ್ಪಾಗಿದೆ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಹಂಗಿದ್ದಿರ್ ನಾನ ಈ ಮದುವೆ ಅನ್ನೋದು ಯಾವಾಗ ಮಾಡ್ಕೊಂಡ್ ನೋಡು. ನನ್ ಹೆಂಡತಿ ಕೈಯಾಗ ವಿಲ 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 ಒದ್ದಾಡಕತ್ತೀನಿ. ನಾನ್ ನೋಡಿದ್ರ ಇಡೀ ಮೂಂಡ್ರಿಗೇನೆ ಹೆದರ್ತಿತ್ತು. ಅಂತದ್ ನಾನ ನಮ್ಮ ಹೆಂಡತಿಗೆ ಎದ್ರಾಕ್ ಕುಂತೀನಿ. ಎಂತ ಬಾಳೆ ಬಂತು. ನೀವೇನ್ ತಲೆ ಕೆಡ್ಸ್ಕೊಬಾಡ್ರಿ, ಮುಂದ್ ನಿಮ್ದೇ ಐತಿ, ನಾನು ನೋಡ್ತೀನಿ. ನೋಡಣ ಅವನವ್ನು ಎಲ್ಲಿ ನೋಡ್ ಒಟ್ಟ ಕಾಣಲ್ಲ. ಯಾರ ಮನೆಗೆ ಹೋಗಳು, ಯಾರ ಮನೆಗೆ ಇಲ್ಲೋ, ಈ ಕಡೆ ಕೇಳೋದು ಈ ಕಡೆ ಬೂದೋದು, ಈ ಕಡೆ ಕೇಳೋದು ಈ ಕಡೆ ಬೂದೋದು. ಈಗ ಹೋಗಿ ಯಾರ ಮನಿ ಬಾಗ್ಲ ಬಡಿಬೇಕು, ಎಲ್ಲೆತ್ತ ಹುಡಕ್ಬೇಕು, ತಾಳಿ ನೋಡ್ಯಾ ಬಿಡಣ. ಎಲ್ಲದಳು ಎಲ್ಲಿಲ್ಲೋ ನಮ್ಮ ಹೆಂಡ್ರು ಕಾಣವಲ್ಲ. ಏ ತಮ್ಮ ಬಾಯ್ಲೆ, ನಮ್ಮ ಹೆಂಡ್ರನ್ನ ನೋಡಿದೇನೆ ಇಲ್ಲಿ. ನೀನ್ ಹೇಳ್ತಿ ನನ್ನ ಲವ್ ವಿಷಯ ಎಲ್ಲ ಹೇಳಿ ಅವ್ರ ಮನೆಗೆ ಹೇಳಿ ಎಲ್ಲ ಹಾಳು ಮಾಡಿಟ್ಟಾಳ. ತಡ್ಲಿ ಇಬ್ರು ಮಧ್ಯೆ ಬೆಂಕಿ ಹಚ್ತೀನಿ ಇರ್ಲ ತಡಿ ಅಂತ ಅವಕಾಶ ಐತಿ. ನೋಡಿ ನೋಡಿದ್ಯಾ ಎಲ್ಲಿ ಹೋ ಮರೆ? ಬೇಡಪ್ಪ ನೀನ್ ಯಾರು ಗೊತ್ತಿಲ್ಲಪ್ಪ. ನನ್ನ ಹೇಳ್ತಿ ಹೇಳ್ಬಿಟ್ಟು ನಾನು ಯಾರು ಅಂತ ಪರವಾಗಿಲ್ಲ, ಹೇಳು ಎಲ್ಲಿದ ಹೇಳು. ಮತ್ ನೀ ಬೇಜಾರಾಗ್ಬಾರ್ದು. ಇಲ್ಲ ದೇವ್ರಿ ಬೇಜಾರಾಗಲ್ಲ. ಇಲ್ಲ ಸತ್ಯವಾಗ್ಲಿಲ್ಲ. ಇಲ್ಲ 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 ಬ್ಯಾಡ ಬಿಡಮ್ರಿ. ಹೇಳು ದೇವ್ರ, ಹೇಳು ಎಲ್ಲದ್ರ ಮನಿಗ್ ಹೋಗಿ ಬಡಿಬಾರ್ದು ನೋಡಿ. ಇಲ್ಲೋ ಯಪ್ಪ ಇಲ್ಲ ಜಗಳ ತೆಗಿಬಾರ್ದು. ಇಲ್ಲೋ. ಆಗಲ್ ಐತಲ್ಲ ಹ ಆಗಲ್ ತಾನೆ. ಎಲ್ಲಿ ಆತ್ ನಿಂಗಣ್ಣ ಅದನ್ನಲ್ಲ. ನಿಂಗ ನಿಂಗಣ್ಣನ ನಿಂಗಣ್ಣನ ಜೋಡಿ ನಿನ್ ಹೆಂಡ್ತಿ ಅಯ್ಯೋ ಯಪ್ಪ ಸ್ಕೂಟ್ಯಾಗ ಹೋದ್ಲ. ಅಷ್ಟ ಅಲ್ಲ, ಹಿಂದ ಕುಂತ್ಕೊಂಡ ಗಟ್ಟಿಯಾಗ ಹಿಂಗ್ ತಪ್ಕೊಂಡ ಅಯ್ಯಯ್ಯೋ ಹೊಂಟದ್ರ. ಅಯ್ಯೋ ಯಪ್ಪ ಸುಳಕರವ ನೀ ನಂಬಿದ್ರ ನಾನ್ ಬಿಟ್ರ ಬೇಡಪ್ಪ, ನಾನ್ ಅಂತ ಬರ್ತೀನಿ. ನನ್ನೇನ್ರಿ ಅವನ್ ಜೋಡಿ, ನನ್ನೇನ್ರಿ ಅವನ್ ಜೋಡಿಯಾ? ಇರ್ಲಿ ಇವತ್ತು ಮನೆಗೆ ಹೋಗ್ತೀನಿ, ಇವತ್ತು ಮನೆಗೆ ಹೋಗಿ ಇವತ್ತಕ್ಕಿನ ಹಣ ಹಾಕ್ತೀನಿ. Apa jenis? ಅಮ್ಮ ಊಟ ಮಾಡ್ಬಾ ಅಮ್ಮ. ಅಮ್ಮ ಊಟ ಮಾಡ್ಬಾ ಅಮ್ಮ. ನೋಡ್ ಯಾವ ಊಟನೂ ಬೇಡ ಏನು ಬೇಡ. ಅಮ್ಮ ಅಪ್ಪನ ಮಾತಾಡ್ಸೋಲ್ಲ, ನೀನು ಮಾತಾಡ್ಸೋಲ್ಲ. ಆಟ ಮಾಡಿ ತಪ್ಪಿ ನನಗೆ ಶಿಕ್ಷೆ ಕೊಡ್ತೀರಮ್ಮ? ಹೆಚ್ಚಿಗೆ ಮಾತಾಡಬೇಡ. ನೀವ್ ಮಾಡಿ ತಪ್ಪಿ ಮನೆ ನಮ್ಮ ಅಣ್ಣ ಮನಿ ಬರಲ್ಲ ಅಂತ ಹೇಳು. ಏನ ಆಕೆ ಸಂಬಂಧ ನೀರು ಊಟ ಯಾಕೆ ಬಿಟ್ಕೊಂಡಿರ್ತೀರಿ? ಬಾ ಅಮ್ಮ ಊಟಕ್ಕೆ ಹೋಗೋಣ. ಅಮ್ಮ ಬಾ ಅಮ್ಮ ಬರಲ್ಲ ನಾನು. ಅಮ್ಮ ಒಂದ್ಸಲ ಹೇಳಕತ್ತೀನಿಲ್ಲ ಅಮ್ಮ, ಬಾ ಅಮ್ಮ ಊಟಕ್ಕೆ ಹೋಗೋಣ.
ಎಷ್ಟು ಮಾತಾಡ್ದಿ ನೀನು ನಿಮ್ ಮೇಲ್ ನಂಬಿಕೆ ಇಟ್ಟಿದ್ಕ ನಮಗ ಸರಿಯಾಗಿ ಬಹುಮಾನ ಕೊಟ್ರಿ ನೀವು ನಮ್ ತಲೆ ಮೇಲೆ ಚಪ್ಪಲಿ ಕಲ್ಲು ಎಳೆದ್ ಬಿಟ್ಟಿರಿ ಅಮ್ಮ ಮೊನ್ನೆ ಆಕೆ ಮಾಡಿ ತಪ್ಪಿಗೆ ಹೊಡೆದ್ರಿ ಇವತ್ತು ಹೊಡೆದ್ರಿ ಇನ್ನ ನಿಮಗೆ ಏನಾರು ಹೇಳಿದ್ರೆ ಹೇಳ್ರಿ ಅಮ್ಮ ನನಗೆ ಅಯ್ಯೋ ಅಯ್ಯೋ ಮಕ್ಕಳ ಅಯ್ಯೋ ಮಕ್ಕಳ ನಿಮ್ಮನ್ನು ಹೊರಗೆ ಹಾಕಿದ್ಲ ನಿಮ್ಮವ್ವ ಅಯ್ಯೋ ನನ್ನ ಹೊರಗೆ ಹಾಕಿ ನಮ್ಮ ಮಕ್ಕಳನ್ನ ಹೊರಗೆ ಹಾಕ್ಬಿಟ್ಲು ಆಕಿ ಹೆಚ್ಚು ಹೇಳೋದಾಗ್ಲಿ ಇದ್ದಿದ್ದು ಮರ್ಯಾದೆ ತೆಗೆದು ಹೋಗು ನಮ್ಮ ಮನಿದು ಅಯ್ಯೋ ಮಗು ಅಯ್ಯೋ 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 ಮಗು ಮಗಳು ಅಯ್ಯಪ್ಪ ನಿಮ್ಗೇನು ಗೊತ್ತಿಲ್ವೇ ಅಯ್ಯೋ ಅಯ್ಯೋ ಮಕ್ಕಳ ಹಾಳಾಗಿ ಎಲ್ಲಿ ಏನಂತ ಹಾಳಾಗಿ ಹೋಗಿದ್ದ ಏನೇನಂತ ಕುಡಿದು ಬಂದಿದ್ದ ಕುದುರ್ಕೊಂತ ಕುಡ್ತೈತಿ ಬೇವರ್ಸಿದ ಎದಕ್ ಮನೆ ಮನೆ ತಗೊಂತ ಕುಂತೀಯ ನಿನಗೆ ಸಾಯ ಬಂದಿದ್ದು ನಿಗರ್ ಬೀಳಾಕತ್ತಾಗ ನನ್ನ ಜೀವ ತಿನ್ನಾಕ ಕುಟ್ಟು ಬಿಟ್ಟೈತಲ್ಲ ಇದು ಮಾರಿ ಮಣ್ಣಾಗ್ಲಿ ನೋಡಿದ್ರ ಸ್ಟೈಲ್ ಇದ್ರದ್ದು ನಿನ್ನ ಮಾರಿ ನಿನ್ನ ಹೆಚ್ಚಾಗಿ ಮಣ್ಣ ಹಾಕ ಅಯ್ಯ ನಿನಗೇನಾಗತ್ತ ಹೊಯ್ಕೊಂತ ಕುಂದ್ರಾಕ ಮನೆ ಮುಂದ ನೀ ಏನೇ ಎಲ್ಲಿ ಹೋಗ್ಯಾಳದ ಹೋಲೆ ನಿನ್ನ ಮಾರಿ ಮಣ್ಣ ನನ್ನ ಮನೆಗ ಬಿದ್ದಿ ನಾನ ಅಯ್ಯ ನಾ ಕೇಳಿದ್ ಸುಳ್ಳ ನಗರ ಏನ್ ಹೇಳಿತದ ಅಯ್ಯೋ ನನ್ನ ಮುದ್ದಿನ ಹೇಳ್ತಿ ಏನ್ ಮುದ್ದು ಮಾರಿ ಮಣ್ಣ ಹಾಕ್ಲಿ ನಿನ್ನ ಹೆಚ್ಚಾಗಿ ಮಣ್ಣ ಹಾಕಲಿ ಏನೋ ಹೊಯ್ಕೊಳಕತ್ತಿದ್ದಲ್ಲ ಅದ ಏನದು ಏನಾಗ್ತದ ಹೇಳಿ ಅವನಲ್ಲ ನಾನ್ ಹಿಂಗ ರೋಡ್ ಮೇಲೆ ಅಷ್ಟು ಕೂತಿದ್ದೆ ಹಿಂಗ ಕೂತಿದ್ದೆ ಆ ಸೂರ್ಯ ಅದನಲ್ಲ ಸೂರ್ಯ ಆ ಸೂರ್ಯ ಕೇಳಿದ್ನ ನನ್ ಫ್ರೆಂಡ್ ನೋಡಿ ನಾನು ಕೇಳಿದ್ನೆ ಅವ ಏನಂದ ಆ ನಿಂಗಪ್ಪ ಅದನಲ್ಲ ನಿಂಗಪ್ಪ ಗಾಡಿಯಿಂದ ಕುಂತಂತ ಗಾಡಿಯಿಂದ ಕುಂಡ್ರದು ಹೋಲೆ ಹಿಂಗ ಅಪ್ಕೊಂಡ್ ಹೋದಂತ ನಿಮ್ಮವನ ಅದಕ್ಕ ನಾ ಹುಡ್ಕೊಂಡ್ ಬಂದಿಲ್ಲ ಓದೇನ ಅಂತಂದ ಅದಕ್ ಬಾ ತ್ರಾಸ ಆತ್ ನನಗ ಹಂಗ ಹೇಳಿದವ ಅದಕ್ಕ ನೀ ಓದ್ ಬಿಡು ಅವ್ನ ಜೋಡಿ ಅಂತಂದ ಹತ್ಕಂತ ಇಲ್ಲಿ ಮಠ ಬಂದ್ಯಾ ನಿಮ್ಮ ಅವನ ಅಂತ ಹುಡುಗರು ಕೂಡ ಕುತ್ಕೊಂಡು ಏನು ಅದಕ್ಕೆ ಹೊಯ್ಕೊಂತ ಕುಂತಿದ್ದಿ ನೀ ನನ್ ಒಳ್ಳೆ ಹೇಳ್ತಿ ಹಂಗ ಮಾಡಗಲ್ಲ ಅಂತ ನಂಗೆ ಗೊತ್ತಾತ ನಿನ್ನ ನಂಬಿಕೆ ರೈತ ಇಲ್ಲ ನಾವೇನು ಊರಲ್ಲಿ ಹೇಳಕ್ ಹೋಗ್ತೀವಿ ಅಂತ ಹೇಳಿ ನಮ್ಗೇನು ಮೂರು ಬಿಟ್ಟರ್ ಅಂತ ಮಾಡಿ ಏನ ನೀನು ನಂಬಿಕೆ ಇಡೋದ್ ಕಲಿಯ ನಿನ್ನ ಮೂಳ ಊರ್ ಮೂಳ ನಂಬಿಕೆ ಇಲ್ಲ ಏನಿಲ್ಲ ಮಕ್ಕಳ ಮುಂದೆಲ್ಲ ಹೇಳ್ಕೊಂತ ಕುಂತಿದಿ ಮೇಲೆ ನಂಬಿಕೆ ಇಡೋದ್ ಕಲಿ ಓಕೆ ಚಿನ್ನ ಸಾರಿ ಚಿನ್ನ ನನ್ ಮುದ್ದು ಹೆಣ್ತಿ ನನ್ನ ಬಂಗಾರ ಇನ್ನೇ ಮಾಡಲ್ಲ ಚಿನ್ನ ಹೌದು ಅವ ಹಂಗ್ಯಾಕ್ ಹೇಳಿದ ಯಾಕ ಹಂಗಾತಂದ್ರ ಇಷ್ಟೆಲ್ಲ ಆತನ ಹೌದಾ ಹೌದಿಲ್ಲ ಮಗನ ನೀ ಹೇಳೋ ಕರೆಕ್ಟ್ ಐತಿ ಸಾಣದಲ್ಲ ಇಷ್ಟು ಉದ್ದಂದ ಬಿಡ ನಡಿಲೆ ಮಗನ ಬಿಡ ಎಲ್ಲಾದ್ರೂ ಬಿಡಬೇಡ ನಡಿಲೆ ಬಿಡಬೇಡ ಅವನ ಎಲ್ಲಾದ್ರೂ ಹುಡ್ಕ್ಯಾಂದ್ ಬಿಟ್ಟು ಬರೋಣ ಹೇಳ್ಕೊಂಬರ್ರಿ ಅವ್ನ ಅವಂದು ಬಾಳ ಆಗೈತಿ ಮೊನ್ನೆ ಬಿದ್ದಿದ್ದು ಸಾಕಾಗಿಲ್ಲ ಅವಂಗ ಇನ್ನು ಅವ್ನು ಹೊಟ್ಟಲ್ಲ ವೈನಿ ಯಾಕೆ ಹಿಂಗ್ ಕುತ್ಕೊಂಡಿ ಏನಾಗತ್ತವ ಯಾಕ ಮುಖ ಬಾಳ ಡಲ್ ಆಗೈತಿಂದ ಯಾಕ ಅಣ್ಣೇನಾದ್ರ ಅಂದ ಮಕ್ಳೇನಾದ್ರು ಕಳ್ಸಿದ್ರ ಯಾಕೆ ಚಿಂತೆ ಮಾಡತ್ತಿ ನಿನ್ ಸಂಬಂಧನೇ ಇಷ್ಟೆಲ್ಲ ಆಗಿತ್ತು ಅಪ್ಪ ಅಮ್ಮ ನಮ್ ಇದ್ರ ಮೇಲೆ ಎಷ್ಟ್ ನಂಬಿಕೆ ಇಟ್ಟಿದ್ರು ನಿನ್ ಸಂಬಂಧ ನಾನು ನಂಬಿಕೆ ಕಾಕೊಂಡೇನಿ ಅದೇನೋ ಅಂತಾರಲ್ಲ ಹಿರಿಯಕ್ ಕಂಚಾಳೆ ಮೊನ್ನೆ ಮಂದಿಗೆಲ್ಲ ಅಂತ ನಿನ್ ಸಂಬಂಧ ಅಪ್ಪ ಅಮ್ಮ ನನ್ ಜೊತೆ ಮಾತಾಡೋದ್ ಬಿಟ್ಟಾರ ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ ನಿನ್ ಸಂಬಂಧ ನಾವೆಲ್ಲ ಅನ್ಸ್ಕೊಳೋದಾಗಿದ್ದೆ
ಇದ್ರಷ್ಟ ಸತ್ರಷ್ಟ ಹೌದ್ಲಿ ಹೌದು ನನ್ ಸಂಬಂಧ ನೀ ಎಲ್ಲಾ ಇಷ್ಟೆಲ್ಲ ಅನ್ನಿಸ್ಕೋಬೇಕಾಗಿ ಬಂದಿರ್ತದೆ ನಾನೇ ಇರೋದಿಲ್ಲ ನಾನೇ ಸೆಳದ್ ಹೋಗ್ತೇನೆ ಯಾಕ ಏನಾಯ್ತು ನನ್ನ ಹತ್ರ ಹೇಳ ಬೈನಿ ಯಾಕ ಏನಾಯ್ತು ಇರು ಏನದ ಬೈನಿ ಹೇಳಿ ನನ್ನ ಹತ್ರ ಸಮಸ್ಯೆ ನನ್ನ ಹತ್ರ ಏನದ್ರ ಅಂದ್ರ ಏನಾಯ್ತು ಹೇಳಿ ನೋಡಿ ಏನಾಯ್ತು ಹೇಳಿ ಏನ್ ಸಮಸ್ಯೆ ಅಂತ ಹೇಳಿ ನನ್ನ ಹತ್ರ ಹೇಳು ನಾನು ಮನೆಗೆ ಬರ್ತಿದ್ದೀನಿ ಅಣ್ಣ ಏನಾದ್ರ ಯಾಕೆ ಬೈನಿ ಯಾಕಳಾತಿ ಎಷ್ಟೊತ್ತಾತು ಇನ್ನೂ ಬರವಲ್ರಲ್ಲಿ ಇವ್ರು ಇನ್ನು ಯಾಕೆ 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 ಬಿಡ್ರಿ ನಾ ಸಾಯ್ಬೇಕು ಬಿಡ್ರಿ ನಾ ಸಾಯ್ಬೇಕು ಬಿಡ್ರಿ ನಾ ಸಾಯ್ಬೇಕು ಬಿಡ್ರಿ ಸಾಯಂತದ ಏನಾಗೈತಿ ನಿನ್ನ ಎತ್ತು ತಪ್ಪಿಗೆ ನಾವು ಸಾಯ್ಬೇಕಾಗೈತಿ ನೀವ್ ಯಾಕೆ ಸಾಯ್ತೀರಿ ನಾ ಮಾಡಿದ ತಪ್ಪಿಗೆ ನಾನ ಸಾಯ್ತೀನಿ ಅಂತ ಸುಮ್ಮನೆ ನನ್ನ ಕೈ ಬಿಟ್ಬಿಡ್ರಿ ಅತ್ತಾಗ ಸಾಯ್ತೀಯಾ ನಿಂಗೆ ಇದೆಲ್ಲ ಗೊತ್ತ ಸುಮ್ನೆ ತಂಗಿ ಬಿಡ್ರಿ ಅಣ್ಣ ನೀವು ಫಸ್ಟ್ ಬಿಡ್ರಿ ಕೈ ಬಿಡ್ರಿ ಅಣ್ಣ ಕೈ ಬಿಡ್ರಿ ಕುತ್ಕೋರಿ ನೀವು ಫಸ್ಟ್ ಅಲ್ಲಿ ಕೂಡೋಗ್ರಿ ಎಲ್ಲರೂ ಕುತ್ಕೋರಿ ಹೊರಗಡೆ ಕುತ್ಕೋರಿ ಇರ್ತದ ಕುತ್ಕೋರಿ ಕೇಳಕಮ್ಮಲ್ಲಿ ಹಾ ವೈನಿ ಅಣ್ಣ ಏನಾಗಿದೆ ನಮ್ಗೆಲ್ರು ಮಂಜುಳಾ ಇಲ್ಲಿನ ಸಮಸ್ಯೆ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ನೀವು ನನಗೆಲ್ಲ ವಿಷಯ ಗೊತ್ತು, ಎಲ್ಲ ವಿಷಯ ಗೊತ್ತಿದ್ದೇ ನಾ ಇಲ್ಲಿ ಬಂದಿದ್ದೀನಿ. ಏಕವ್ರ ನಿನಗೇನಾಗಿದೆ? ಅತ್ತಿ ನನ್ನಿಂದ ಇವ್ರಿಗೆಲ್ಲಾರು ನೆಮ್ಮದಿಯೆಲ್ಲ ಹಾಳಾಗಿತ್ತಂತ ಅದಕ್ಕ ನಾನ ಸಾಯ್ಬೇಕಂತ ಡಿಸೈಡ್ ಮಾಡ್ಯಾನ ಅಷ್ಟ. ಹೌದಲ್ಲ? ನೆಮ್ಮದಿ ಯಾರು ಹಾಳು ಮಾಡಿದ್ದು? ನಾನೇ ತಪ್ಪು ಮಾಡೀನಿ ಇಲ್ಲ ಅನ್ನಲ್ಲ, ಆದ್ರ ಅದ ತಪ್ಪನ ಬರೀ ಚುಚ್ಚಿ ಮಾತಾಡ್ ನಾನ್ ದಿವ್ಸ ಹಂಗ ಕುಗ್ಗುಸಾಗಬಿಟ್ಟ ಇದು ಯಾರು? ಇವ್ನ್ಯಾರು? ಏನಾಯ್ತು? ಇಮ್ಮ ನಮ್ಗ ತಂದ್ ಗಂಡ ಇದ್ರ ತಂದಿಟ್ಟ ನಿಮ್ಮ ಏ ನೀ ಸುಮ್ನೆ ಕುತ್ಕೋರ, ಇಲ್ಲಿ ಬಗೆಹರಿಸುತ್ತ ಇರಲಿಲ್ಲ, ಸುಮ್ನೆ ಕುತ್ಕೋ. ಏನು ತಂದೆ ಕೆಲಸ ಮಾಡ್ತೀಯ? ಯಾಕೋ ಅವ್ರ ಸಂಸಾರದಲ್ಲಿ ಏನು ಹುಳಿಂಡಿದ್ಯಾ? ಏನಾಗೈತೆ ನಿನ್ಗ? ಹಾ ನಿಜನಾ? ಕರ ಹೇಳದನ, ಕರ ಹೇಳ. ಅವನ ಸಂಸಾರದಲ್ಲಿ ಜಗಳ ತಂದಿಟ್ಟಿ ಗಂಡ ಹೆಂಡತಿ ನಡುವೆ ಹೇಳ. ಲೈ ಮಾತಾಡಿಲೆ ಹೇಳ. ಇಂಥ ಕೆಲಸ ಮಾಡ್ತಿ? ಹಿಂಗ ಏನಾದ್ರು ಮಾಡತ್ತಿದಂದ್ರೆ ನಿನಗ ಪರಿಣಾಮ ಭಾಳ ಕೆಡ್ತೈತೆ ತಮ್ಮ, ಹುಷಾರಿರ. ನೀನ್ ಇಲ್ಲೇ ನಿಂತ್ಕೋ, ಆಮೇಲೆ ಬಂದು ವಿಚಾರಿಸ್ಕೊಂತೀನಿ. ನೀನು ಏನ್ ಹೇಳ್ತೀನಿ? ನಿಂತ್ಕೋ 10 ನಿಮಿಷ ಇಲ್ಲೇ. ಏ ಮಕ್ಕಳ, ಹೊರಗೋಗ್ರಿ ನೀವು, ಹೊರಗೋಗಿ. ಅಣ್ಣ ಅತ್ತಿಗೆ, ಏನು ನಿಮ್ಮ ಮನೇಲಿ ಎಷ್ಟು ಖುಷಿ, ಎಷ್ಟು ನಂದನವನ ಥರ ನಿಮ್ಮದು ಸಂಸಾರ ಇತ್ತು, ಇನ್ನೊಬ್ಬರಿಗೆ ಮಾದರಿ ಆಗೋ ಥರ ಇತ್ತು. ಯಾಕೆ ಇಷ್ಟು ಸಣ್ಣದನ್ನು ದೊಡ್ಡ ಪ್ರಮಾಣದಲ್ಲಿ ತೊಗೊಂಡೋದ್ರಿ ಅಣ್ಣ? ಹೇಳಣ್ಣ. ಅತ್ತಿಗೆ ಏನಂತ ಪರಿ ನಿಮ್ಗೆ ಏನಾಯ್ತು? ಸೂಕ್ಷ್ಮ ವಿಚಾರ ಕವನ. ನಿನಗೆ ಓದ್ಕೊಂಡಿರುವಾಗ ಒಂದು ಆಸೆ ಇರ್ಬೇಕಲ್ಲ, ಏನಾದರೂ ಮಾಡ್ಬೇಕು, ನಾ ಸಾಧನೆ ಮಾಡ್ಬೇಕಂತ ಏನು ಆಸೆ ಇತ್ತು ನಿಂದು? ಏನು ಉದ್ದೇಶ ಇತ್ತು ಓದಿ? ಡಿ ಸಿ ಆಗ್ಬೇಕಂತಿತ್ತು. ಒಳ್ಳೆ ಕನಸ ಕಂಡೇ ಇಲ್ಲ ನೀನು. ಒಂದು ಹೇಳ್ತೀನಿ ಕವನ, ನೀ ಡಿ ಸಿ ಆಗ್ಬೇಕಂತ ಒಳ್ಳೆ ಆಸೆ ಇಟ್ಕೊಂಡಿಯಲ್ಲ,
ಅದಕ್ಕೆ ತಕ್ಕಂಗೆ ಶ್ರಮ ಹಾಕು. ನಿನಗೇನಾದ್ರೂ ಬೇಜಾರಾಗೈತಿ, ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕಂದ್ರೆ ಒಳ್ಳೊಳ್ಳೆ ಪುಸ್ತಕಗಳದಾವು, ಒಳ್ಳೊಳ್ಳೆ ಸಂಗೀತಗಳದಾವು. ನೀನು DC ಆಗ್ಬೇಕಂತ ಹೇಳಿದ್ರೆ ಚಲನಚಿತ್ರಗಳಿದಾವು, ಅಂಥ ಫಿಲ್ಮ್ ನೋಡು. ಲೇಡೀಸೇ ಪೊಲೀಸ್ ಆಗಿರುವಂಥ ಸುಮಾರು ಚಿತ್ರಗಳಿದಾವು. ಕಿರಣ್ ಬೇಡಿ ಅಂತ ಚಿತ್ರ ನೋಡು, ಲೇಡಿ ಟೈಗರ್ ಅಂತ ಪಿಕ್ಚರ್ ನೋಡು, ಅದರಲ್ಲಿ ಮಾಲಾಶ್ರೀ ರೋಲ್ ನೋಡು, ನಿನಗೂ ಅದೇ ಥರ ಫೀಲ್ ಬರುತ್ತಾ. ಜೀವನ ಭಾಳ ಚಿಕ್ಕದು, ಆದರೆ ಇರೋ ತನಕ ಭಾಳ ಖುಷಿಯಾಗಿ ಇಟ್ಕೋಬೇಕು. ಹೆತ್ತ ಅಪ್ಪ ಅಮ್ಮನಿಗೆ ನೀನು ಮಾದರಿ ಆಗಬೇಕು, ನಿನ್ನ ಫ್ರೆಂಡ್ಸ್ಗೆ ನೀನು ಮಾದರಿ ಆಗಬೇಕು. ಒಳ್ಳೆ ಕನಸ್ಕಂಡಿಯಲ್ಲ ನೀನು, ಹೆಣ್ಮಗಳಾಗಿ ಒಂದು ಸಾಧನೆ ಮಾಡುವಂಥ ಛಲ ಹುಟ್ಟಬೇಕು ನಿನಗೆ. ಏನು ಮಾಡ್ತೀಯ ಅಣ್ಣ? ಒಂದು ಕೆಲಸ ಮಾಡ್ರಿ ಅತ್ತಿಗೆ, ಅವಳು ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕಾದ್ರೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಭಾಳ ಅವಶ್ಯ ಐತಿ. ಅವಳಿಗೆ ಭಾಳ ಚುಚ್ಚಿ ಮಾತಾಡೋದನ್ನು ಬಿಡ್ರಿ. ಹೇಳ್ಬೇಕಂದ್ರೆ ನಿಮ್ದ ಭಾಳ ತಪ್ಪೈತಿ ಇದ್ರೊಳಗೆ. ಯಾಕಮ್ಮ ಇದು ನಮ್ದೇನ್ ತಪ್ಪೈತಿ? ಅಣ್ಣ ಅತ್ತಿಗೆ, ಮಕ್ಕಳಿಗೆ ನೀವು ಖುಷಿ ಎಷ್ಟು ಕೊಡ್ತೀರೋ ದುಃಖನ ಸಹ ತೋರಿಸ್ಬೇಕು. ನೀವೇನು ಮಾಡಿದ್ರಿ, ಇಬ್ಬರೇ ಹೆಣ್ಮಕ್ಳು ಅಂತೇಳಿ ತುಂಬ ಅವ್ರನ್ನ ಗಂಭೀರವಾಗಿ ಯಾವ ವಿಷಯಕ್ಕೂ ತಗೊಳ್ಳಿಲ್ಲ. ಎಲ್ಲದಕ್ಕೂ ಸಹ ಹ್ಞೂ ಅಂದ್ಬಿಟ್ರಿ. ಅವಳಿಗೆ ಡ್ರೆಸ್ ಬೇಕಂದ್ರೆ ಹ್ಞೂ ಅಂದ್ರಿ. ಮಕ್ಕಳಿಗೆ ನೀವು ಎಷ್ಟು ಕಟ್ಟು ಬಸ್ತು ಹಾಕ್ತಿರೋ ಅಷ್ಟೇ ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮನೂ ತಗೋಬೇಕು. ನೀವೆಷ್ಟು ಕಷ್ಟಪಟ್ಟು ದುಡಿತೀರೋ ಅಷ್ಟು ಆ ಕಷ್ಟದ ಬೆಲೆ ಗೊತ್ತಾಗಬೇಕು. ಕಳಿಸ್ರಿ ಕೆಲಸಕ್ಕೆ ಒಂದಿನ. ನೀವು ಕೇಳ್ದಾಗ ಯಾಕೆ ದುಡ್ಡು ಕೊಡ್ತೀರಿ, ಕೇಳ್ದಾಗ ಯಾಕೆ ಕೊಡ್ತೀರಿ? ನೀವು ಒಂದು ರೊಟ್ಟಿಗೆ 10 ರೂಪಾಯಿಗೆ ದುಡಿದು ಕೆಲಸ ಮಾಡಿರಿಲ್ಲ, ಆ ಕಷ್ಟ ಪರಿಸ್ಥಿತಿ ಅರ್ಥ ಆಗ್ಬೇಕು ಅವ್ರಿಗೆ. ನಮ್ಮ ಮಕ್ಕಳು ರಾಣಿ ಮಾರಾಣಿ ಹೆಂಗಿರ್ಬೇಕಂತ ನೀವೇ ಬೆಳೆಸಿದ್ದೆ, ನಿಮ್ದು ತಪ್ಪಣ್ಣ ಇದರಲ್ಲಿ. ಮಕ್ಕಳು 24 ತಾಸು ನಾವು ಕಾಯ್ಬೇಕು ಮಕ್ಕಳ ಎಲ್ಲ ವಿಷಯದಲ್ಲಿ. ಹಾಗಾದ್ರೆ ನಿಮ್ದು ಸಹ ನೀವು ಅರ್ಥ ಮಾಡ್ಕೊಳ್ಳಿ. ಕೇಳಿದ್ದನ್ನು ಕೊಡಿಸ್ಬೇಡ್ರಿ, ಅದ್ರ ಪರಿಶ್ರಮದ ಅರಿವು ಅವ್ರಿಗೆ ಆಗ್ಬೇಕು. ಅತ್ತಿಗೆ ಹೇಳೋದನ್ನ ಗಮನ ಕೊಟ್ಟು ಕೇಳ್ರಿ. ನೀವೇನು ತಪ್ಪು ಮಾಡಿದ್ರೆ ಇನ್ಮೇಲಿಂದ ಆ ತಪ್ಪು ಆಗ್ಬಾರ್ದು. ಚೆನ್ನಾಗಿ ಮಕ್ಕಳನ್ನ ಎಷ್ಟು ಹೆರೋದು ಅಷ್ಟೇ ಮುಖ್ಯ, ಸಾಕೋದು ಅಷ್ಟೇ ಮುಖ್ಯ. ಕೇಳಿದ ತಕ್ಷಣ ಅವ್ರನ್ನ ಯಾವತ್ತೂ ಸಾಮಾನು ಕೊಡಿಸ್ಬೇಡ್ರಿ. ಅವ್ರಿಗೆ ಗೊತ್ತಾಗಬೇಕು ಪಡ್ಕೊಳ್ಳೋದು ಹೆಂಗೆ, ಪಡ್ಕೊಳ್ಳೋದು ಎಷ್ಟು ಕಷ್ಟ ಐತಂತ ಗೊತ್ತಾಗ್ಬೇಕು ಅವ್ರಿಗೆ. ಕೇಳಿದ ತಕ್ಷಣ ಸಿಕ್ತಂದ್ರೆ ಅದ್ರ ಪ್ರತಿಫಲ, ಅದ್ರ ಶ್ರಮ ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ಮೇಲಿಂದ ಶಿಸ್ತನ್ನು ಕಳಿಸಿ ಅವಳಿಗೆ ಕಷ್ಟದ ಅನುಭವ ಕೊಡ್ರಿ. ವೈನಿ ಅಣ್ಣ ಕಳಿಸ್ರಿ. ನೀವ ಯಾಕೆ ಫಸ್ಟ್? ಎಷ್ಟು ದಿನ ನಿಮ್ದು ವಯಸ್ಸಿರ್ತೈತಿ, ಮಕ್ಕಳಿಗೆ ಗೊತ್ತಾಗಬೇಕಲ್ಲ. ನೀವು ಫಸ್ಟ್ ತಂದೆ ತಾಯಿ ಎಚ್ಚೆತ್ಕೊಳ್ರಿ. ಮಹಾರಾಜ ಮಹಾರಾಣಿ ಹಂಗೆ ಮಕ್ಕಳು ಬೆಳೆಸ್ಬೇಡ್ರಿ. ನೀವೆಷ್ಟು ಸಣ್ಣ ವಯಸ್ಸಿನಾಗ ಕಷ್ಟಪಟ್ರಿ ಅಷ್ಟ ಕಷ್ಟನೂ ಸಹ ಮಕ್ಕಳಿಗೆ ತೋರಿಸ್ಬೇಕು. ಏನಣ್ಣ ನೀನು ಮೊಬೈಲ್ ನೋಡಿದ ತಕ್ಷಣ ಆಗ ಆನ್ಲೈನಲ್ಲಿ ಕೊಡ್ಸೇ ಬಿಡ್ತೀಯ ಡ್ರೆಸ್? ಏನು ರಾಜಮಂತನ ನಿಮ್ಮದು? ಇಲ್ಲಲ್ಲ, ನೀವು ರಾಜನಾಗೆ ಬೆಳೆದಿದ್ರನ? ಇಲ್ಲಲ್ಲ ಅತ್ತಿಗೆ, ನೀವು ಇನ್ನೊಬ್ರು ಹೊಲ್ದಾಗ ಕೆಲಸ ಮಾಡಿ ಬದುಕಿರಿಲ್ಲ. ಆ ಕಷ್ಟ ಪ್ರತಿಯೊಬ್ಬರಿಗೆ ಅರ್ಥ ಆಗ್ಬೇಕು. ಮಕ್ಕಳಿಗೆ ಸಿಗೋದು ಭಾಳ ಈಸಿಯಾಗಿ ಯಾವುದು ಸಿಗಬಾರ್ದು. ಕಷ್ಟಪಟ್ಟಾಗ ಪ್ರತಿಫಲ ಯಾವಾಗ ಸಿಗ್ತೈತೋ ಅವಾಗೆ ಮಕ್ಕಳಿಗೆ ಓದಿನ ಬೆಲೆ ಅರ್ಥ ಆಗ್ತೈತಿ. ಕವನ ಒಂದು ತಿಳ್ಕೊ, ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರ, ನಿನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸಹಾಯಕಾರಿಯಾಗಿರು. ಪಾರ್ಟ್ ಟೈಮ್ ಕೆಲಸ ಮಾಡು. ನೀನು ಓದ ಸಾಮಾನ್ಯ ಅಲ್ಲ, DC ಆಗ್ಬೇಕಾದ್ರೆ ಸಾಮಾನ್ಯ ಆಗುತ್ತೆ. ಅದು ಕಷ್ಟಪಡು. ನೀನು ಪಾರ್ಟ್ ಟೈಮ್ ಕೆಲಸ ಮಾಡು, ಅಪ್ಪ ಅಮ್ಮಗೆ ಹೆಲ್ಪ್ ಆಗು. ಸತಿಪತಿ ಅಂತ ಹೇಳ್ತಾರ. ಹೆಂಡತಿಗೆ ತಾಳಿ ಕಟ್ಟಿ ಕರ್ಕೊಂಬಂದಿ ನೀನು, ಹೌದಾ? ಆಕೆ ಮ್ಯಾಗ ನಂಬಿಕೆ ಐತಿಲ್ಲ. ಆಕೆ ತವ್ರ ಮನೆ ತೊರೆದು ನೀನು ಕಟ್ಕೊಂಡಾಳ. ಅಂಥದ್ದು ನೀನು ಆಕೆ ಬಗ್ಗೆ ನಂಬಿಕಿಲ್ಲ ಅಂದ್ರೆ ಆಕೆ ನಿನ್ನ ಜೊತೆ ಹೆಂಗೆ ನಂಬಿಕೆಯಿಂದ ಇರ್ತಾಳ? ಹೆಣ್ಮಕ್ಳಿಗೆ ಮೊದಲು ಮರ್ಯಾದೆ ಕೊಡೋ ಕಲಿಯೋ. ನೀನು ಕಟ್ಕೊಂಡು ಹೆಂಡ್ತಿಗೆ ನೀ ಹೆಂಗೆ ನಡ್ಕೊಂತಿ ಅನ್ನೋದು ಮುಖ್ಯದು. ಇವನ ಹಲ್ಕಟ್ಟು ನನ್ನ ಮಗನ ಮಾತು ಕೇಳ್ಬೇಡೋ ನೀನು. ಯಾವುದೋ ಒಂದು ಹುಳ ಬಂದು ಹೇಳಕತ್ತೈತಂತೇಳಿ ನಿನ್ನ ಸಂಸಾರ ನೀ ಯಾಕೆ ಹಾಳು ಮಾಡ್ಕೋತಿದಿ? ತಮ್ಮ, ನಾಳೆ ಯಾರು ಇರೋದಿಲ್ಲ ನಿನಗ. ನಿನ್ನ ಹೆಂಡತಿ ಕೈ ಬಿಟ್ಟು ಹೋಗ್ತಾಳ, ನಿನ್ನ ಮಕ್ಳು ಕೈ ಬಿಟ್ಟು ಹೋಗ್ತಾಳ ಅಂತ ಹೇಳಿದ್ರೆ ಇಂಥ ಸಾಕ್ತಾರ? ಇಂಥ ನನ್ನ ತರ್ಡ್ ಮಕ್ಳ, ಇಂಥ ಹುಳ ಅವ್ರು ಸಾಕ್ತಾರ ನಿನಗ? ಚಂದಾಗಿ ಹೆಂಡತಿ ಮಕ್ಕಳ ಜೊತೆ ಇರೋದ್ ಕಲಿ, ಚಂದಾಗಿ ನಿನ್ನ ಸಂಸಾರ ನೋಡೋದ್ ಕಲಿ. ಇನ್ನೊಬ್ರ ಮಾತು ಕೇಳಿ ನಿನ್ನ ಹೆಂಡತಿಯಿಂದ ಮಕ್ಕಳಿಂದ ದೂರಾಗಿ ರೋಡಾಗ ಅಲಿಬೇಕಾಗತ್ತ. ರೋಡಾಗ ಒಂದು ತುಣುಕು ರೊಟ್ಟಿನಿ ಸಿಗಲ್ಲ ನಿನಗ. ವಿಚಾರ ಮಾಡ. ನಿನ್ನ ಸಂಸಾರ ಎಷ್ಟು ಚಂದ ಇರ್ತ ಅಷ್ಟು ನೀ ಚಂದ ಇರ್ತಿ. ಫಸ್ಟ್ ನಂಬಿಕೆ ಇಡ ನಿಮ್ ಕಟ್ಕೊಂಡು ಹೆಂಡತಿ ಮೇಲೆ. ಅಮ್ಮ ಈಗ ಹೇಳಾತಿ ನಿನಗ, ಪದೇ ರಿಪೀಟ್ ಆತ ಮಗನ. ಒಂದು ಫೋನ CPI ಮೇಡಮ್ ಹೇಳಿದ್ರೆ ಇದ್ದರಿಗೆ ಬಂದು ಒದಿತಾಳ. ಹುಷಾರಿರೋ ಮಗನ. ನಾನು ಈ ಊರವನಂತ ಬೆಲೆ ಕೊಡಾಕತ್ತೀನಿ. ಇನ್ನೊಂದ್ಸಲ ಯಾರು ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದ ಕರೆ ಆತಂದ್ರ, ಯಾವ ಸಂಸಾರದ ಬಗ್ಗೆ ಮಾತಾಡಿದ್ದ ಕರೆ ಆತಂದ್ರ ನಾಲ್ಗೆ 2 ತುಂಡು ಮಾಡಿಸ್ತೀನಿ. ಹುಷಾರ್ ಮಗನ. ಇನ್ನೊಂದ್ಸಲ ಹಿಂಗಾಗ್ಲಾರ್ದು ನೋಡ್ಕೊಂಡು ನೀವು ಉಳ್ಕೋತಿದಿ. ಇಲ್ಲ ಅಂದ್ರ ನೋಡ್ ಮತ್ತ ಹುಷಾರು. ಎಲ್ರು ಗಮನ ಕೊಟ್ಟು ಕೇಳ್ರಿ. ಜೀವನ ಒಂದು ನಂಬಿಕೆ ಮೇಲೆ ಹೋಗ್ತಿರ್ತೈತಿ. ಗಂಡ ಹೆಂಡತಿ ನಂಬಕ್,
ಗಂಡ ಹೆಂಡತಿ ಮಕ್ಕಳು ನಂಬೇಕು, ಮಕ್ಕಳು ತಂದೆ ತಾಯಿ ನಂಬೇಕು, ಆಜು ಬಾಜಿನವ್ರನ್ನ ನಂಬೇಕು. ಎಲ್ಲದ ಒಂಥರ ಜೀವನ ಇದು ನಂಬಿಕೆ ಮೇಲೆ ಹೋಗುತ್ತೆ. ಯಾರು ನಂಬಿಕೆಗೆ ಅಪದ್ರೋಹ ಮಾಡ್ತಾರ ಯಾರು ಖುಷಿಯಾಗಿರೋಕ್ಕಾಗಲ್ಲ. ಹಾಗಾಗಿ ಈ ಜೀವನವನ್ನು ಭಾಳ ನಾವು ಸಂತೋಷದಿಂದ ಹೋಗ್ಬೇಕಂದ್ರೆ ಎಲ್ಲರ ಬಗ್ಗೆನೂ ನಾವು ನಂಬಿಕೆ ಇಟ್ಕೊಂಡು ಹೋಗ್ಬೇಕು. ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಮನೆಗೆ ನೆಮ್ಮದಿ ಇಲ್ಲ ಅಂತ ಅರ್ಥ. ಹಾಗಾಗಿ ಆ ನಂಬಿಕೆ ಅನ್ನೋದನ್ನು ಬಹಳ ಪ್ರಮಾಣದಲ್ಲಿ ನಾವು ಸತ್ಯವಾಗಿ ನಂಬೋಣ. ಎಲ್ಲರೂ ಸಹ ನಂಬಿಕೆ ಇಡೋಣ. ಇದರಲ್ಲಿ ಇರೋದಿಷ್ಟೇ, ಏನೋ ತಪ್ಪು ಅಪ್ಪು ಎಲ್ಲವೂ ಆಗಿರ್ತಾವೆ. ಒಂದು ವೈಯಕ್ತಿಕ ಜೀವನ ಆಗಿರ್ಬೋದು, ಮಕ್ಕಳ ಜೀವನ ಆಗಿರ್ಬೋದು, ಇವ್ರು ಏನೋ ಓದಿ ಎಲ್ಲ ಕನಸ್ಕೊಂಡಿರ್ತಾರೆ ಆಗ್ಬೇಕು ಅಂತೇಳಿ. ಆದ್ರೆ ಸುಮಾರು ಫ್ರೆಂಡ್ಶಿಪ್ ಇರ್ಬೋದು, ಆಜು ಬಾಜು ಮನೆಯವ್ರ ಮಾತು ಕೇಳ್ಕೊಂಡು ಭಾಳ ತಪ್ಪು ಮಾಡ್ತಿರ್ತಾರೆ. ತಪ್ಪಾಗೋದು ಸಹಜ. ಗಾಂಧೀಜಿಯವರು ಎಲ್ಲರೂ ಸಹ ಹಿಂದೆ ತಪ್ಪು ಮಾಡಿ ಒಳ್ಳೆ ಧೀಮಂತ ವ್ಯಕ್ತಿ ಆದರು. ಹಾಗೇ ಸಹ ಎಲ್ಲವೂ ಸಹ ನಂಬಿಕೆಯಿಂದ ನಡಿತೈತಿ. ನಂಬಿಕೆ ಇದ್ರೇ ಜೀವನ. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಡೋದನ್ನು ಕಲೀರಿ. ಜೀವನ ಭಾಳ ಚಂದ ಇರ್ತೈತಿ.